ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ಇವತ್ತು ನಾವು ಅನುವಾದ ಅಥವಾ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಸೆಷನ್ ಅನ್ನ ನೋಡ್ತಾ ಹೋಗ್ತೀವಿ. ಈಗ ನೀವೇನಿ 5 ವಾಕ್ಯಗಳು ಅಥವಾ 5 ಸೆಂಟೆನ್ಸಸ್ ಗಳನ್ನ ನೋಡ್ತಾ ಇದ್ದೀರಾ. ಇದನ್ನ ನಾನು ಇವತ್ತಿನ ಹಾಗೂ ನಿನ್ನೆಯ ಪ್ರಜಾವಾಣಿ ಪೇಪರ್ನ ಹೆಡ್ಲೈನ್ಸ್ ಗಳಿಂದ ತಗೊಂಡಿದ್ದೀನಿ. ಇದು ಇಂಪಾರ್ಟೆಂಟ್ ಆಗುತ್ತೆ, ಕಾರಣ ಇಷ್ಟೇ, ಬಿಕಾಸ್ ಇದನ್ನ ನಾವು ನ್ಯೂಸ್ ಪೇಪರ್ ಇಂದ ತಗೊಂಡಿದ್ದೀವಿ. ನಿಮ್ಮ ಎಕ್ಸಾಮ್ ನಲ್ಲಿ ಬರಲೂಬಹುದಾಗಿದೆ. ನೋಡೋಣ ಬನ್ನಿ ಯಾವ ರೀತಿ ನಾವು ಟ್ರಾನ್ಸ್ಲೇಟ್ ಮಾಡ್ತೀವಿ ಅಂತ. ನಾನು ಮೊದಲನೇ ಸೆಂಟೆನ್ಸ್ ಅನ್ನ ತಗೊಳ್ತಾ ಇದ್ದೀನಿ. ಈ ರೀತಿಯಲ್ಲಿದೆ ನಮ್ಮ ಮೊದಲನೇ ಸೆಂಟೆನ್ಸ್. ಲಾಕ್ ಡೌನ್ ಸದ್ಯಕ್ಕೆ ಮುಗಿಯದು. ಈ ರೀತಿಯಲ್ಲಿದೆ ಲಾಕ್ ಡೌನ್. ಈ ಒಂದು ಪದವನ್ನ ನಾವು ಇದೇ ರೀತಿಯಲ್ಲೇ ಲಾಕ್ ಡೌನ್ ಅಂತ ಬರಿತಾ ಹೋಗ್ತೀವಿ. ಯಾವುದೇ ರೀತಿಯಾದಂತಹ ಬದಲಾವಣೆ ಇರೋದಿಲ್ಲ. ಸದ್ಯಕ್ಕೆ ಅಂತ ಹೇಳಿದರೆ, ಸದ್ಯಕ್ಕೆ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಫಾರ್ ದ ಟೈಮ್ ಬೀಯಿಂಗ್ ಅಂತ ಹೇಳ್ಬಹುದು ನಾವು. ಫಾರ್ ದ ಟೈಮ್ ಬೀಯಿಂಗ್ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ನಂತರ ಮುಗಿಯದು. ಮುಗಿಯುವುದು ಅಂತಂದ್ರೆ ಎಂಡ್ ಆಗುತ್ತೆ ಅಂತ, ಆದ್ರೆ ಇಲ್ಲಿ ನೆಗೆಟಿವ್ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಮುಗಿಯಲ್ಲ ಅಂತ. ಹಾಗಾಗಿ ಇದನ್ನ ನಾವೇನಂತ ತಗೊಳ್ಬಹುದಾಗಿದೆ, ಸದ್ಯಕ್ಕೆ ನಾನು ಎಂಡ್ ಅಂತ ಬರಿತಾ ಇದ್ದೀನಿ, ಬಟ್ ಇದು ನೆಗೆಟಿವ್ ಆಗಿರೋದ್ರಿಂದ ನಾವು ನಾಟ್ ಎಂಡ್ ಅಂತ ತಗೊಳ್ಬಹುದು. ಆದ್ರೆ ಈ ಒಂದು ಕ್ರಿಯೆ ಫ್ಯೂಚರ್ ನಲ್ಲಿ ನಡೆಯೋದ್ರಲ್ಲಿದೆ, ಕರೆಕ್ಟಾ? ಹಾಗಾಗಿ ಇದನ್ನ ನಾವೇನಂತ ತಗೊಳ್ಬೇಕಾಗತ್ತೆ ಅಂತಂದ್ರೆ ವಿಲ್ ಅಂತ ತಗೊಳ್ಬೇಕಾಗತ್ತೆ. ಈ ರೀತಿಯಲ್ಲಿ ನಾವು ಮುಗಿಯದು ಅಂದ್ರೆ ಇನ್ನ ಆ ಒಂದು ಕ್ರಿಯೆ ನಡೆದಿಲ್ಲ, ಫ್ಯೂಚರ್ ಅಲ್ಲಿ ನಡೆಯುತ್ತೆ. ಫ್ಯೂಚರ್ ಅಲ್ಲಿ ಸೂಚಿಸೋದು ಯಾವ್ದಾಗಿರುತ್ತೆ, ವಿಲ್ ಅಥವಾ ಶೆಲ್ ಆಗಿರುತ್ತೆ, ಕರೆಕ್ಟಾ? ಹಾಗಾಗಿ ಇಲ್ಲಿ ನಾನು ವಿಲ್ ನ ಬಳಕೆ ಮಾಡಿದ್ದೀನಿ. ಈ ರೀತಿಯಲ್ಲಿ ನಾವು ವೊಕ್ಯಾಬ್ಯುಲರಿನ ತೆಗೆದಿದ್ದೀವಿ. ಆದ್ರೆ ಇದನ್ನ ಸೆಂಟೆನ್ಸ್ಗೆ ಹಾಕೋದು ಹೇಗೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡುವಾಗ ಸಬ್ಜೆಕ್ಟ್, ವರ್ಬ್ ನಂತರ ಆಬ್ಜೆಕ್ಟ್. ನಾನ್ ನಿಮ್ಗೆ ಯಾವಾಗ್ಲೂ ಅಷ್ಟೇ ಈ ಒಂದು ಫಾರ್ಮುಲಾನ ಹೇಳ್ತಾನೆ ಇರ್ತೀನಿ. ಕಾರಣ ಇಷ್ಟೇ, ನೀವು ಇಂಗ್ಲಿಷ್ ನಲ್ಲಿ ಸೆಂಟೆನ್ಸ್ ಮಾಡೋದಕ್ಕೆ ಇದು ಬೇಕೇ ಬೇಕಾಗುತ್ತೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಸಬ್ಜೆಕ್ಟ್ ಮೊದಲಿಗೆ ಅದನ್ನ ಕಂಡುಹಿಡಿಯೋದು ಕಲ್ತ್ಕೊಳ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ 3 ಆಪ್ಷನ್ ಇದೆ. ಒಂದು ಲಾಕ್ ಡೌನ್, ಸದ್ಯಕ್ಕೆ, ಮುಗಿಯದು. ಈ 3ರಲ್ಲಿ ವಿಷಯ ಯಾವುದು, ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಲಾಕ್ ಡೌನ್ ನ ಬಗ್ಗೆ. ಹಾಗಾದ್ರೆ ಇದು ನಮ್ಮ ಸಬ್ಜೆಕ್ಟ್ ಆಗುತ್ತೆ. ನಂತರ ಕ್ರಿಯೆ ಯಾವುದು ತೋರಿಸ್ತಾ ಇದೆ, ನೀವು ಅದನ್ನ ಹುಡುಕೋದನ್ನ ಕಲಿಬೇಕಾಗಿದೆ. ಅರ್ಥ ಆಗ್ತಾ ಇದೆಯಾ? ಕ್ರಿಯೆ ತೋರಿಸ್ತಾ ಇರೋದು ಇದು, ಮುಗಿದೆ ಇರೋದು ನಮ್ಗೆ ಕ್ರಿಯೆಯನ್ನ ತೋರಿಸ್ತಾ ಇದೆ. ಎಲ್ಲಿವರೆಗೂ ಮುಗಿಯಲ್ಲ ಅಂತ ಹೇಳಿದರೆ ಸದ್ಯಕ್ಕೆ, ಇದು ನಮ್ಮ ಆಬ್ಜೆಕ್ಟ್ ಆಗುತ್ತೆ. ಹಾಗಾದ್ರೆ ಸೆಂಟೆನ್ಸಿಗೆ ಹೇಗೆ ಹಾಕೋದು ಹೇಳ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಲಾಕ್ ಡೌನ್ ಇದು ನಮ್ಮ ಸಬ್ಜೆಕ್ಟ್ ಆಯ್ತು. ವಿಲ್ ನಾಟ್ ಎಂಡ್, ಅಲ್ಲೇನ್ ಬರ್ದಿದ್ದೀನಿ ಅದನ್ನೇ ಇಲ್ಲಿ ನಾನು ಫ್ಲೋ ಚಾರ್ಟ್ ರೀತಿಯಲ್ಲಿ ಬರೀತಾ ಇದ್ದೀನಿ. ವಿಲ್ ನಾಟ್ ಎಂಡ್ ಫಾರ್ ದ ಟೈಮ್ ಬೀಯಿಂಗ್. ನೀವು ನೋಡ್ತಾ ಇರಬಹುದು ಒಂದು ಸೆಂಟೆನ್ಸ್ ಇಲ್ಲಿ ಕಂಪ್ಲೀಟೇ ಆಗೋಯ್ತು. ಏನೇನು ವೊಕ್ಯಾಬ್ಯುಲರಿ ತೆಗೆದಿದ್ವಿ ಅದನ್ನ ಇಲ್ಲಿ ನಾವು ಆಲ್ರೆಡಿ ಬರ್ದಿದ್ದೀವಿ. ಹಾಗಾದ್ರೆ ಇದು ಎಕ್ಸಾಕ್ಟ್ ಆದಂತಹ ಸೆಂಟೆನ್ಸ್ ನೋಡೋಣ ಬನ್ನಿ, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್, ಈಗ ನೀವು ನೋಡ್ತಾ ಇದ್ದೀರಾ, ಅಲ್ಲೇನ್ ನಾನು ನಿಮ್ಗೆ ಫ್ಲೋ ಚಾರ್ಟ್ ರೀತಿಯಲ್ಲೇ ತೋರಿಸಿದ್ದೆ ಅದು ನೀವು ಇಲ್ಲಿ ನಿಮ್ಮ ಆನ್ಸರ್ ಆಗಿ ನೋಡಬಹುದಾಗಿದೆ. ಲಾಕ್ ಡೌನ್ ವಿಲ್ ನಾಟ್ ಎಂಡ್ ಫಾರ್ ದ ಟೈಮ್ ಬೀಯಿಂಗ್. ಇದು ನಮ್ಮ ಸಬ್ಜೆಕ್ಟ್ ಆಯ್ತು, ಇದು ನಮ್ಮ ವರ್ಬ್ ಆಯ್ತು, ಹಾಗೂ ಮುಕ್ಕಿರೋದೇನಾಗುತ್ತೆ, ನಮ್ಮ ಆಬ್ಜೆಕ್ಟ್ ಆಗುತ್ತೆ. ಈ ರೀತಿಯಲ್ಲಿ ಮೊದಲಿಗೆ ನೀವು ಇದೇ ಸಬ್ಜೆಕ್ಟ್, ಇದೇ ವರ್ಬ್ ಅಥವಾ ಇದೇ ಆಬ್ಜೆಕ್ಟ್ ಅನ್ನೋದನ್ನ ಅನಲೈಸ್ ಮಾಡೋದು ಕಲ್ತ್ಕೊಳ್ಳಿ. ಅನಲೈಸ್ ಮಾಡಿದ್ಮೇಲೆ ನೀವು ಈಸಿಯಾಗಿ ಅದನ್ನ ಒಂದು ವಾಕ್ಯ ಅಥವಾ ಒಂದು ಸೆಂಟೆನ್ಸ್ ಆಗಿ ಕನ್ಸ್ಟ್ರಕ್ಟ್ ಮಾಡಬಹುದಾಗಿದೆ. ಐ ಹೋಪ್ ನಿಮ್ಗೆ ಒಂದು ವಾಕ್ಯ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಈಗ ನಾನು ನಮ್ಮ 2ನೇ ವಾಕ್ಯದ ಕಡೆಗೆ ಹೋಗ್ತಾ ಇದ್ದೀನಿ. ಇದು ನಮ್ಮ 2ನೇ ವಾಕ್ಯ. ಹಾಟ್ಸ್ಪಾಟ್ ನಲ್ಲಿ ಕಠಿಣ ನಿರ್ಬಂಧ. ಈ ರೀತಿಯಲ್ಲಿದೆ ಹಾಟ್ಸ್ಪಾಟ್. ಇದನ್ನ ಇಂಗ್ಲಿಷ್ ನಲ್ಲಿ ಬರಿತಾ ಹೋಗ್ತೀವಿ, ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ಇಲ್ಲಿ ಗಮನಿಸಬೇಕು ನೀವು, ನಲ್ಲಿ ಅಂತ ಕೊಟ್ಟಿದ್ದಾರೆ. ಈ ಮುಂಚೆ ಎಲ್ಲ ನಾನು ನಿಮ್ಗೆ ಅಂದ್ರೆ ಹಿಂದಿನ ನಮ್ಮ ಟ್ರಾನ್ಸ್ಲೇಷನ್ ಕ್ಲಾಸಸ್ ಏನೇನ್ ನಡೆಸಿದ್ವಿ ಅಲ್ಲೆಲ್ಲ ನಿಮ್ಗೆ ತಿಳಿಸಿದ್ದೀನಿ. ಇದನ್ನ ನಾವೇನಂತ ತಗೊಳ್ತೀವಿ ಅಂತಂದ್ರೆ ಇನ್ ಅಂತ ತಗೊಳ್ತೀವಿ. ಯಾವಾಗ ನಾವ್ ಇದನ್ನ ಇನ್ ಅಂತ ಬರಿತೀವಿ ಅಂತ ಇಲ್ಲಿ ಹೇಳ್ತಾ ಇದೀನಿ ನೋಡ್ಕೊಳ್ಳಿ. ಅಲ್ಲಿ, ದಲ್ಲಿ, ನಲ್ಲಿ, ಈ ರೀತಿಯಲ್ಲಿ. ಅಂದ್ರೆ ಇದ್ರ ಮುಂದಕ್ಕೆ ಯಾವ್ದಾದ್ರು ಒಂದು ಪದವಿರುತ್ತೆ ಈ ರೀತಿಯಲ್ಲಿ. ಈ ರೀತಿ ನಿಮ್ಗೆ ಎಲ್ಲಾದ್ರೂ ಕಾಣಿಸ್ತು ಅಂತ ಅಂದಲ್ಲಿ ಅದನ್ನ ನೀವೇನಂತ ಬರಿಬಹುದು ಅಂತಂದ್ರೆ ಇನ್ ಅಂತ ಬರಿಬಹುದಾಗಿದೆ. ಇನ್ ಅನ್ನೋದು ಒಂದು ಪ್ರಿಪೋಸಿಷನ್ ಆಗಿದೆ. ಕಠಿಣ ಅಂತ ಹೇಳಿದರೆ, ಕಠಿಣ ಅನ್ನುವಂಥ ಒಂದು ಪದವನ್ನ ಸ್ಟ್ರಿಕ್ಟ್ ಅಂತ ಇಂಗ್ಲಿಷ್ ನಲ್ಲಿ ಬರಿತಾ ಇದ್ದೀನಿ. ನಿಮ್ಗೆ ಬೇರೆ ಯಾವ್ದಾದ್ರು ಪದ ಗೊತ್ತಿದ್ದಲ್ಲಿ ನೀವು ಅದನ್ನ ತಗೊಳ್ಬಹುದಾಗಿದೆ. ನಂತರ ನಿರ್ಬಂಧ ಅಂತಿದೆ, ಹೀಗಂದ್ರೆ ರಿಸ್ಟ್ರಿಕ್ಷನ್ ಅಂತ ಹೇಳಬಹುದು. ಸ್ಪೆಲ್ಲಿಂಗ್ ಇಂಪಾರ್ಟೆಂಟ್ ಆಗುತ್ತೆ, ಗಮನ ಇಟ್ಟು ಬರ್ಕೊಳ್ಳಿ. ಕ್ಲಿಯರಾ?
ಸೊ ಈಗ ನಾವು ಈ ಒಂದು ವಾಕ್ಯಕ್ಕೆ ಸಂಬಂಧಿಸಿದ ವೊಕ್ಯಾಬುಲರಿಗಳನ್ನ ಬರ್ದಿದೀವಿ. ಈ ಒಂದು ವಾಕ್ಯ ಹಿಂದಿನ ವಾಕ್ಯಕ್ಕೆ ಏನಾದ್ರು ನಾವು ಹೋಲಿಕೆ ಮಾಡ್ತಾ ಇದೀವಿ ಅಂತ ಇದ್ದಲ್ಲಿ ಸ್ವಲ್ಪ ಬೇರೆ ರೀತಿಯಲ್ಲಿದೆ. ಯಾಕೆ ಅಂತಂದ್ರೆ ಇಲ್ಲಿ ನಾವು ಒಂದು ಸಿಚುಯೇಷನ್ ಅನ್ನ ಬಗ್ಗೆ ಮಾತಾಡ್ತಾ ಇರೋದು. ಹಾಗಾಗಿ ನಿಮ್ಗೆ ಇಲ್ಲಿ ಸಬ್ಜೆಕ್ಟ್ ಏನಾಗುತ್ತೆ ಅಂತಂದ್ರೆ ದೇರ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಆದ್ರೆ ಈ ದೇರ್ ಅನ್ನೋದು ನಿಮ್ಗೆ ಎಲ್ಲೂ ಇಲ್ಲ. ನೆನ್ಪಿಟ್ಕೊಳ್ಳಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ದೇರ್ ಅನ್ನೋದು ಸಂದರ್ಭಕ್ಕೆ ಸೂಚಿಸಿ ತಗೊಳ್ತಾ ಇರೋದಾಗಿದೆ. ಸೊ ಇದನ್ನ ನಾನು ತಗೊಳ್ತಾ ಇದ್ದೀನಿ ಸಬ್ಜೆಕ್ಟ್ ಆಗಿ ದೇರ್ ಈಸ್. ಸೊ ದೇರ್ ಈಸ್ ಅಂತ ತಗೊಂಡು ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಕಠಿಣವಾದ ರಿಸ್ಟ್ರಿಕ್ಷನ್ ಅನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಹೇಗ್ ತಗೊಳ್ಬಹುದು ಅಂತಂದ್ರೆ ಸ್ಟ್ರಿಕ್ಟ್ ಪ್ಲಸ್ ರಿಸ್ಟ್ರಿಕ್ಷನ್. ಎಲ್ಲಿ ಈ ರೀತಿಯಾದಂತಹ ರಿಸ್ಟ್ರಿಕ್ಷನ್ ನ ಮಾಡ್ತಾ ಇರೋದು? ಹಾಟ್ಸ್ಪಾಟ್ ನಲ್ಲಿ. ಸೊ ಅದನ್ನ ತಗೊಳ್ಳುವಾಗ ಹಾಟ್ಸ್ಪಾಟ್ ಅಂತ ತಗೊಳ್ಬಹುದು. ಆದ್ರೆ ಇನ್ನಿನ ಬಳಕೆ, ಈ ಹಾಟ್ಸ್ಪಾಟ್ ನ ಮುಂಚೆ ನೀವು ಇನ್ನಿನ ಬಳಕೆ ಮಾಡಬೇಕಾಗತ್ತೆ. ಹೇಗೆ ಹೇಳಿದೆ ಸೆಂಟೆನ್ಸ್ ನ ತೋರಿಸ್ತಾ ಇನ್ನಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ದೇರ್ ಈಸ್ ಅ ಸ್ಟ್ರಿಕ್ಟ್ ರಿಸ್ಟ್ರಿಕ್ಷನ್ ಇನ್ ಹಾಟ್ಸ್ಪಾಟ್. ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದೇರ್ ಅನ್ನೋದು ಅಲ್ಲಿ ಅನ್ನೋದನ್ನ ಸೂಚಿಸುತ್ತೆ. ಅಂಡ್ ಇದು ಸಂದರ್ಭವನ್ನ ಅಥವಾ ಸಿಚುಯೇಷನ್ ಅನ್ನ ಸೂಚಿಸ್ತಾ ಇರೋ ಕಾರಣ ಇದು ನಮ್ಮ ಸಬ್ಜೆಕ್ಟ್ ಆಗಿದೆ. ಮೊದಲನೇ ಸೆಂಟೆನ್ಸ್ಗೆ ಕಂಪೇರ್ ಮಾಡಿದ್ರೆ ಮುಂಚೆ ತಿಳಿಸಿದ ಹಾಗೆ ಎರಡನೇ ಸೆಂಟೆನ್ಸ್ ಸ್ವಲ್ಪ ಬೇರೆ ರೀತಿಯಲ್ಲಿತ್ತು. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಈಗ ನಾನು ನಮ್ಮ ಮೂರನೇ ಸೆಂಟೆನ್ಸ್ ನ ಕಡೆಗೆ ಹೋಗ್ತಾ ಇದ್ದೀನಿ. ಹಸಿರು ವಲಯದಲ್ಲಿ ಇನ್ನಷ್ಟು ವಿನಾಯಿತಿ. ಮೊದಲಿಗೆ ಹಸಿರು ಅಂತ ಹೇಳಿದರೆ ಗ್ರೀನ್ ಅಂತ ಬರಿತಾ ಇದ್ದೀನಿ ನಾನು. ವಲಯ ಅಂತ ಹೇಳಿದರೆ ಝೋನ್ ಅಂತ ಬರಿತಾ ಇದ್ದೀನಿ. ಈ ಮುಂಚೆ ತಿಳಿಸಿದ್ದೆ ಅಲ್ಲಿ, ದಲ್ಲಿ, ನಲ್ಲಿ ಅಂತೆಲ್ಲ ಬಂದಾಗ ಇನ್ನನ ಬಳಕೆ ಮಾಡ್ತೀರಾ ಅಂತ ನೋಡ್ತಾ ಇದ್ದೀರಾ. ದಲ್ಲಿ ಅಂತ ಬಂದಿದೆ. ಇನ್ನಷ್ಟು ಅಂತ ಕೊಟ್ಟಿದ್ದಾರೆ. ಇನ್ನಷ್ಟು ಅಂತಂದ್ರೆ ಮೋರ್ ಅಂತ ತಗೊಳ್ಬಹುದು. ನಂತರ ವಿನಾಯಿತಿ ಅಂತ ಕೊಟ್ಟಿದ್ದಾರೆ. ವಿನಾಯಿತಿ ಅನ್ನುವಂಥ ಪದವನ್ನ ನಾನು ಇಂಗ್ಲಿಷ್ ನಲ್ಲಿ ಎಕ್ಸೆಪ್ಷನ್ ಅಂತ ಬರಿತಾ ಇದ್ದೀನಿ. ಕ್ಲಿಯರ್? ಓಕೆ. ಸೊ ಈಗ ಇಲ್ಲೂ ಅಷ್ಟೇ ನೀವು ಯೋಚನೆ ಮಾಡಿ, ನಮ್ಮ ಸಬ್ಜೆಕ್ಟ್ ಏನಾಗಬಹುದು? ಇದು ನಮ್ಮ ಎರಡನೇ ಸೆಂಟೆನ್ಸ್ ರೀತಿಯಲ್ಲಿ ಹೋಗುತ್ತೆ. ಇಲ್ಲೂ ಅಷ್ಟೇ ನಾವು ಸಂದರ್ಭವನ್ನ ಸೂಚಿಸಿ ಇಲ್ಲಿ ಹೇಳ್ತಾ ಇರೋ ಕಾರಣ ನಾನಿಲ್ಲಿ ಸಬ್ಜೆಕ್ಟ್ ತಗೊಳ್ತಾ ಇದ್ದೀನಿ ದೇರ್ ಈಸ್ ಅಂತ. ಓಕೆನಾ? ಸೊ ದೇರ್ ಈಸ್ ಅಂತ ತಗೊಂಡು ಮೋರ್ ಎಕ್ಸೆಪ್ಷನ್. ಯಾಕಿದು ಅಂತಂದ್ರೆ ವಿನಾಯಿತಿ ಕೊಡುವುದು ಅಥವಾ ವಿನಾಯಿತಿಸುವುದು ಅಂತಂದ್ರೆ ಕ್ರಿಯೆ ನಡೆಸೋದು ಅಂತ. ಆ ಒಂದು ಕಾರಣಕ್ಕಾಗಿ ಇದು ನಮ್ಮ ಕ್ರಿಯಾಪದವಾಗುತ್ತೆ. ಸೊ ದೇರ್ ಈಸ್ ಮೋರ್ ಎಕ್ಸೆಪ್ಷನ್. ಎಲ್ಲಿ ಈ ರೀತಿಯಾದಂತಹ ವಿನಾಯಿತಿ ಇರೋದು? ನಮ್ಗೆ ಗ್ರೀನ್ ಝೋನ್ ನಲ್ಲಿ. ಇದನ್ನ ಈ ರೀತಿಯಲ್ಲಿ ತಗೊಳ್ಬಹುದಾಗಿದೆ. ಆದ್ರೆ ಈ ಇನ್ ಅನ್ನೋದು ನಿಮ್ಗೆ ಇಲ್ಲಿ ಏನ್ ತಗೊಂಡಿರ್ತಾರೆ, ಗ್ರೀನ್ ಝೋನ್ ನೌನ್ ಅಥವಾ ನಾಮಪದ ಅಂತ ಹೇಳ್ತೀವಿ, ಅದರ ಮುಂಚಿತವಾಗಿ ಬಳಸ್ಬೇಕಾಗುತ್ತೆ. ಕಾನ್ಸೆಪ್ಟ್ ಕ್ಲಿಯರ್? ಹೇಗೆ ಹೇಳಿದೆ ಅಂತ ಸೆಂಟೆನ್ಸ್ ತೋರಿಸ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಎಸ್, ಈ ರೀತಿಯಲ್ಲಿದೆ. ದೇರ್ ಈಸ್ ಮೋರ್ ಎಕ್ಸೆಪ್ಷನ್ ಇನ್ ದ ಗ್ರೀನ್ ಝೋನ್. ಗೊತ್ತಾಗ್ತಿದೆ ಹೇಗೆ ಅಂತ? ಓಕೆ. ಎಸ್, ಈಗ ನಾನು ನಮ್ಮ ಮುಂದಿನ ಸೆಂಟೆನ್ಸ್ ಕಡೆ ಹೋಗ್ತಾ ಇದ್ದೀನಿ. ಇದು ನಮ್ಮ 4ನೇ ಸೆಂಟೆನ್ಸ್ ಆಗಿದೆ. ಸಮಗ್ರ ಯೋಜನೆಗೆ ಕಾಂಗ್ರೆಸ್ ಆಗ್ರಹ. ಈ ರೀತಿಯಲ್ಲಿದೆ ವೊಕ್ಯಾಬುಲರಿ. ಸಮಗ್ರ ಅಂತ ಅಂದ್ರೆ ಕಾಂಪ್ರಿಹೆನ್ಸಿವ್. ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಯೋಜನೆ ಅಂತ ಹೇಳಿರೋ ಕಾರಣ ಇದನ್ನ ನಾನು ತಗೊಳ್ತಾ ಇದ್ದೀನಿ ಪ್ಲಾನಿಂಗ್ ಅಂತ. ಕಾಂಗ್ರೆಸ್ ಅಂತ ಇದೆ ಇಂಗ್ಲಿಷ್ ಪದ. ಇದನ್ನ ನಾವು ಇದೇ ರೀತಿಯಲ್ಲಿ ಇಂಗ್ಲಿಷ್ ನಲ್ಲಿ ಬರಿತಾ ಹೋಗ್ತೀವಿ. ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ಆಗ್ರಹ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಕಾಲ್ಸ್ ಅಂತ ಹೇಳ್ಬೋದು. ಅಂದ್ರೆ ಕರೆಯುವುದು ಅಥವಾ ಒಂದು ಆರ್ಡರ್ ಅನ್ನು ಕೊಡೋದು, ಈ ರೀತಿಯಲ್ಲಿ. ಕ್ಲಿಯರಾ? ಓಕೆ. ಸೊ ಈಗ ನಾವಿದನ್ನ ಸೆಂಟೆನ್ಸ್ಗೆ ಹಾಕ್ಬೇಕಾಗಿದೆ. ಮೊದಲಿಗೆ ಇಲ್ಲಿ ಸಬ್ಜೆಕ್ಟ್ ಏನು ನೋಡ್ಕೊಳ್ಳಿ, ಅಥವಾ ಯಾರು ಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ. ಯಾರು ಕ್ರಿಯೆಯನ್ನು ನಡೆಸ್ತಾರೆ ಅವರನ್ನೇ ನಾವಿಲ್ಲಿ ಸಬ್ಜೆಕ್ಟ್ ಆಗಿ ತಗೊಳ್ತಾ ಹೋಗ್ತೀವಿ. ಇಲ್ಲಿ ಆಗ್ರಹಿಸ್ತಾ ಇರೋರು ಯಾರು? ಕಾಂಗ್ರೆಸ್ನವರು. ಸೊ ಹಾಗಾಗಿ ಇವರು ನಮ್ಮ ಸಬ್ಜೆಕ್ಟ್ ಆಗ್ತಾರೆ. ಇವ್ರೇನ್ ಕ್ರಿಯೆ ನಡೆಸ್ತಾ ಇದ್ದಾರೆ? ಆಗ್ರಹ ಕೊಡ್ತಾ ಇರೋದು. ಸೊ ಇದು ನಮ್ಮ ವರ್ಬ್ ಆಯ್ತು. ಯಾವುದಕ್ಕೆ ಸಂಬಂಧಿಸಿರೋ ಹಾಗೆ ಇವರು ಆಗ್ರಹವನ್ನು ಕೊಡ್ತಾ ಇರೋದು? ಕಾಂಪ್ರಿಹೆನ್ಸಿವ್ ಅಥವಾ ಸಮಗ್ರ ಪ್ಲಾನಿಂಗ್ ಅಥವಾ ಯೋಜನೆ. ಆದ್ರೆ ಈ ಒಂದು ಗೆ ಅಂತ ಇಲ್ಲೊಂದು ಪದವಿದೆ. ಅದರ ಬಳಕೆ ಹೇಗ್ ಮಾಡ್ತೀರಾ? ಅದನ್ನ ನೀವು ಫಾರ್ ಅಂತ ತಗೊಳ್ತೀರಾ. ನೋಡಿ, ಕಾಂಗ್ರೆಸ್ ಕಾಲ್ಸ್ ಫಾರ್. ಯಾವುದಕ್ಕೆ ಅವರು ಆಗ್ರಹವನ್ನ ಇಲ್ಲಿ ಕೊಡ್ತಾ ಇದ್ದಾರೆ, ಸೊ ಅದು ಯಾವುದು ಅಂತ ಹೇಳೋದಕ್ಕೆ ನಾವಿಲ್ಲಿ ಫಾರ್ ನ ಬಳಕೆ ಮಾಡಿದ್ವಿ. ಸೊ ಗೆ ಅನ್ನೋ ಒಂದು ಪದವನ್ನ ನಾನಿಲ್ಲಿ ಫಾರ್ ರೀತಿಯಲ್ಲಿ ತಗೊಂಡಿದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಹೇಳಿದೆ ಅಂತ. ಸೆಂಟೆನ್ಸ್ ತೋರಿಸ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಎಸ್, ಕಾಂಗ್ರೆಸ್ ಕಾಲ್ಸ್ ಫಾರ್ ಕಾಂಪ್ರಿಹೆನ್ಸಿವ್ ಪ್ಲಾನಿಂಗ್. ಈ ರೀತಿಯಲ್ಲಿದೆ.
ಗಮನಿಸಬಹುದು, ಇದು ನಮ್ಮ ಸಬ್ಜೆಕ್ಟ್ ಆಗಿದೆ, ಇದು ನಮ್ಮ ಕ್ರಿಯಾಪದವಾಗಿದೆ, ಇನ್ನು ಮಿಕ್ಕಿರೋದೆಲ್ಲವೂ ಕೂಡ ನಮ್ಮ ಆಬ್ಜೆಕ್ಟ್ ಆಗುತ್ತೆ. ಈ ರೀತಿಯಲ್ಲಿ ನೀವು ಪ್ರಿಪೋಸಿಷನ್ ನ ಬಳಕೆಯನ್ನ ತಿಳ್ಕೊಂಡಾಗ್ಲಷ್ಟೇ ನೀವು ಒಂದು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಿದಾಗ ಅದು ಎಕ್ಸಾಕ್ಟ್ ಆಗಿ ಇರೋದು. ಸೊ ಪ್ರಿಪೋಸಿಷನ್ ಗಳ ಬಗ್ಗೆ ಹೆಚ್ಚಿನಾದಷ್ಟು ಗಮನವನ್ನ ಕೊಡ್ತಾ ಹೋಗಿ. ಈಗ ನಾನು ನಮ್ಮ ಸೆಷನ್ ನ ಕೊನೆಯ ಸೆಂಟೆನ್ಸ್ ಕಡೆ ಹೋಗ್ತಾ ಇದ್ದೀನಿ. ಕಣ್ಣೀರಲ್ಲೂ ಸೋಂಕು ಹರಡುವ ಸಾಧ್ಯತೆ. ಈ ರೀತಿಯಲ್ಲಿದೆ. ಮೊದಲಿಗೆ ಕಣ್ಣೀರು ಅಂತ ಅಂದ್ರೆ ನಾವಿದನ್ನ ಟಿಯರ್ಸ್ ಅಂತ ತಗೊಳ್ಬಹುದಾಗಿದೆ. ಕಣ್ಣೀರಲ್ಲೂ ಅಂತ ಹೇಳಿದರೆ ಇದನ್ನ ನಾವು ಇನ್ ಅಂತ ತಗೊಳ್ತೀವಿ. ಲಿ ಅಥವಾ ಲು ಈ ರೀತಿ ಇದ್ದಲ್ಲಿ ನಾವು ಪ್ರಿಪೋಸಿಷನ್ ಆದ ಇನ್ನನ್ನ ಬಳಕೆ ಮಾಡ್ತಾ ಹೋಗ್ತೀವಿ. ನಂತರ ಸೋಂಕು ಅಂತ ಇದೆ. ಸೋಂಕು ಅನ್ನೋದನ್ನ ನಾನು ಇನ್ಫೆಕ್ಷನ್ ಅಂತ ತಗೊಳ್ತಾ ಇದ್ದೀನಿ. ಇಲ್ಲಿ ಸಮಾನಾರ್ಥಕ ಪದಗಳು ಬೇರೆ ಗೊತ್ತಿದ್ದಲ್ಲಿ ತಗೊಳ್ಬಹುದಾಗಿದೆ. ಹರಡುವ ಅಂತಿದೆ. ಹರಡುವ ಅಂತ ಅಂದ್ರೆ ಸ್ಪ್ರೆಡ್ ಅಂತ ಹೇಳಬಹುದು. ಆದ್ರೆ ಹರಡುವ ಕ್ರಿಯೆ ಏನಾಗಿದೆ, ನಿರಂತರವಾಗಿ ಇದೆ. ಹಾಗಾಗಿ ಇಲ್ಲಿ ಸ್ಪ್ರೆಡ್ಗೆ ನಾವೇನ್ ಮಾಡ್ಬೇಕಾಗತ್ತೆ, ING ಅನ್ನ ಸೇರಿಸ್ಬೇಕಾಗತ್ತೆ. ಆಗ ಇದು ಸ್ಪ್ರೆಡ್ಡಿಂಗ್ ಅಂತ ಬರುತ್ತೆ. ಸಾಧ್ಯತೆ ಅಂತ ಇದೆ. ಸಾಧ್ಯತೆ ಅಂದ್ರೆ ಆದ್ರೂ ಆಗಬಹುದು, ಆಗದೆ ಕೂಡ ಇರಬಹುದು. ಮೇ ಆರ್ ಮೇ ನಾಟ್ ಬಿ ಈ ರೀತಿಯಲ್ಲಿ ತಗೊಳ್ತೀವಿ. ಗೊತ್ತಾಗ್ತಿದ್ಯಾ? ಸೊ ಈ ಸಾಧ್ಯತೆ ಅನ್ನೋದನ್ನ ನಾನು ತಗೊಳ್ತಾ ಇದ್ದೀನಿ ಪಾಸಿಬಿಲಿಟಿ. ಇಸ್ ಇಟ್ ಕ್ಲಿಯರ್? ಓಕೆ, ಎಸ್. ಸೊ ಇಲ್ಲಿ ಈಗ ನಾವು ಸಬ್ಜೆಕ್ಟ್ ಅನ್ನ ತಗೊಳ್ಬೇಕಾಗತ್ತೆ. ಮತ್ತೊಮ್ಮೆ ನಾವಿಲ್ಲಿ ತಗೊಳ್ಳುವಾಗ ಇಲ್ಲಿ ನಮ್ಮ ಸಂದರ್ಭ ಏನಿದೆ ಅಥವಾ ಸಿಚುಯೇಷನ್ ಅದೇ ನಮ್ಮ ಸಬ್ಜೆಕ್ಟ್ ಆಗಿ ಬರುತ್ತೆ. ದೇರ್ ಅಂತ ತಗೊಳ್ತೀವಿ. ಕ್ಲಿಯರಾ? ಸೊ ದೇರ್ ಈಸ್ ಯಾವುದರ ಸಾಧ್ಯತೆ ಇರೋದು. ಸೊ ಹಾಗಾಗಿ ಇಲ್ಲಿ ಮೊದಲಿಗೆ ಏನ್ ಬರ್ಬೇಕು, ಪಾಸಿಬಿಲಿಟಿ ಅನ್ನೋದು ಬರ್ಬೇಕು. ಯಾವುದರ ಸಾಧ್ಯತೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇನ್ಫೆಕ್ಷನ್ ಹರಡುವುದರ ಸಾಧ್ಯತೆಯ ಬಗ್ಗೆ. ಸೊ ಹಾಗಾಗಿ ಇಲ್ಲಿ ನಾನು ತಗೊಳ್ತಾ ಇದ್ದೀನಿ ದೇರ್ ಈಸ್ ಅ ಪಾಸಿಬಿಲಿಟಿ ಇನ್ಫೆಕ್ಷನ್ ಸ್ಪ್ರೆಡ್ಡಿಂಗ್ ಇನ್ ಟಿಯರ್ಸ್. ಈ ರೀತಿಯಲ್ಲಿ ನಾನು ತಗೊಂಡಿದ್ದೀನಿ. ಆದ್ರೆ ಇದನ್ನ ಓದಿದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಏನೋ ಒಂದು ಮಿಸ್ಟೇಕ್ ಇದೆ. ದೇರ್ ಈಸ್ ಅ ಪಾಸಿಬಿಲಿಟಿ ಇನ್ಫೆಕ್ಷನ್ ಸ್ಪ್ರೆಡಿಂಗ್ ಇನ್ ಟಿಯರ್ಸ್. ಇಲ್ಲಿ ಒಂದು ಪದವನ್ನ ನಾನು ಮಿಸ್ ಮಾಡಿದ್ದೀನಿ. ಯಾವ ಪದವನ್ನ ಇಲ್ಲಿ ತಗೊಳ್ಬೇಕು, ಇಲ್ಲಿ ನಾವು ಒಂದು ಪ್ರಿಪೋಸಿಷನ್ ಬಳಕೆ ಮಾಡ್ಬೇಕು. ಅದ್ ಯಾವುದು ಅಂತಂದ್ರೆ ಆಫ್ ನ ಬಳಕೆಯನ್ನ ಮಾಡ್ಬೇಕಾಗತ್ತೆ. ಯಾಕಿಲ್ಲಿ ಆಫ್ ನ ಬಳಕೆ ಅಂತಂದ್ರೆ ಸಾಧ್ಯತೆ, ಯಾವುದರ ಸಾಧ್ಯತೆ ನೋಡಿ, ಯಾವುದರ ಅದ್ರ ಬಗ್ಗೆ ನಾವು ತಿಳಿಸ್ಬೇಕಲ್ಲ, ಕಾರಣವನ್ನ ತಿಳಿಸ್ತಾ ಇರೋ ಕಾರಣ ನಾನಿಲ್ಲಿ ಆಫ್ ನ ಬಳಕೆ ಮಾಡಿದ್ದೀನಿ. ಗೊತ್ತಾಗ್ತಿದೆಯಾ ಹೇಗೆ ಅಂತ? ನೋಡೋಣ ಬನ್ನಿ ಯಾವ ರೀತಿ ಹೇಳ್ದೆ ಅಂತ. ಎಸ್, ಈ ರೀತಿಯಲ್ಲಿ ನಮ್ಮ ಆನ್ಸರ್ ಕಾಣಿಸ್ಬೇಕಾಗುತ್ತೆ. ದೇರ್ ಈಸ್ ಅ ಪಾಸಿಬಿಲಿಟಿ ಆಫ್ ದ ಇನ್ಫೆಕ್ಷನ್ ಸ್ಪ್ರೆಡಿಂಗ್ ಇನ್ ಟಿಯರ್ಸ್. ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಈ 5 ವಾಕ್ಯಗಳನ್ನ ನಾವು ಅನುವಾದಿಸಿದ ಮೇಲೆ ನಮ್ಮ ಒಂದು ಆನ್ಸರ್ ಈ ರೀತಿ ಕಾಣ್ಬೇಕಾಗತ್ತೆ. ಐ ಹೋಪ್ ಇವತ್ತು ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿರುವಂತಹ ಈ 5 ಡಿಫ್ರೆಂಟ್ ಆಗಿರುವಂತಹ ಸೆಂಟೆನ್ಸಸ್ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ, ನೆನಪಿನಲ್ಲಿ ಉಳಿಯುತ್ತೆ ಅಂತ ಭಾವಿಸಿದ್ದೀನಿ. ಈ ಒಂದು ವಾಕ್ಯಗಳನ್ನ ಬೇರೆ ರೀತಿಯಲ್ಲಿ ಅಂದ್ರೆ ಅರ್ಥವನ್ನು ಬದಲಾಯಿಸದೆ ಇನ್ನ ಬೇರೆ ರೀತಿಯಲ್ಲಿ ಬರಿಬಹುದು ಅಂತ ನಿಮ್ಗೆ ಅನ್ಸಿದ್ರಲ್ಲಿ ಅದನ್ನ ನೀವು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿದೆ. ಸರಿ ಇದ್ರೆ ಸರಿ ಇದೆ ಅಂತ ನಾನು ನಿಮ್ಗೆ ಮೆಸೇಜ್ ಮಾಡ್ತೀನಿ. ತಪ್ಪಿದ್ದಲ್ಲಿ ತಪ್ಪಿದೆ ಅಥವಾ ಎಲ್ಲಿ ತಪ್ಪಾಗಿದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ಸ್ ನ ಪ್ರೊವೈಡ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗೈಸ್. ಹ್ಯಾಪಿ ಲರ್ನಿಂಗ್.